ವೆಸ್ಟರ್ನ್ ರೈಲ್ವೆ ಬೆಂಗಳೂರು ಡಿವಿಷನ್ನ ಸೀನಿಯರ್ ಟೆಕ್ ಆರ್ ಗೋಪಾಲ್ ರವರ ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಸುಮಾರು 30 ವರ್ಷಗಳ ಕಾಲ ರೈಲ್ವೆ ಇಲಾಖೆಯಲ್ಲಿ ಯಶಸ್ವಿಯಾಗಿ ಸೇವೆ ಸಲ್ಲಿಸಿ ತಮ್ಮ ವೃತ್ತಿ ಜೀವನವನ್ನ ಕೊನೆಗೊಳಿಸಿ ಅಪಾರ ಸಂಖ್ಯೆಯಲ್ಲಿ ಸಹ ಉದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾದ ಆರ್ ಗೋಪಾಲ್ ರವರಿಗೆ ಗೌರವ ಸೂಚಕವಾಗಿ ಬೀಳ್ಕೊಡುಗೆ ಸಮಾರಂಭವನ್ನ ಇದೇ ದಿನಾಂಕ 15 ಜುಲೈ 2026 ಬುಧವಾರದಂದು ಎಟಿಎಸ್ಎಸ್ಇ ಮತ್ತು ಡಬ್ಲ್ಯೂ ಆಫೀಸ್ ಎಸ್ಜಿಟಿ ಹಿರಿಯ ಎಂಜಿನಿಯರ್ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು. ಈ ಸಮಾರಂಭದಲ್ಲಿ ಅವರಿಗೆ ಶಾಲು ಹೊದಿಸಿ ಹಾರ ಹಾಕಿ ಪೇಟ ತೊಡಿಸಿ ವಿಶೇಷವಾದ ಉಡುಗೊರೆಗಳನ್ನು ನೀಡಿ ಸಿಹಿ ತಿನಿಸಿ ಅದ್ದೂರಿಯಾಗಿ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಕೆಂಪೇಗೌಡ ರೈಲ್ವೆ ನಿಲ್ದಾಣ, ಯಶವಂತಪುರ, ಬೈಯಪ್ಪನಹಳ್ಳಿ, ವೈಟ್ ಫೀಲ್ಡ್, ಯಲಹಂಕ, ಬಾಣಸ್ವಾಡಿ, ಬಂಗಾರಪೇಟೆ, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ವಿಭಾಗ ಅಲ್ಲದೆ ಎಸ್ಬಿಸಿ, ವೈಪಿಆರ್, ವೈಎನ್ಕೆ, ಬಿಡಬ್ಲ್ಯೂಟಿ, ಬಿಎಎನ್ಡಿ, ಎಸ್ಎಂವಿಟಿ ವಿಭಾಗದಿಂದಲೂ ಸಹ ಅಪಾರ ಸಂಖ್ಯೆಯಲ್ಲಿ ಸ್ನೇಹಿತರು ಪಾಲ್ಗೊಂಡಿದ್ದರು. ಅದೇ ರೀತಿ ಎಸ್ಸಿ/ಎಸ್ಟಿ ಅಸೋಸಿಯೇಷನ್ ಡಿವಿಷನಲ್ ಸೆಕ್ಯೂರಿಟಿ ಎಲ್ ಮಂಜುನಾಥ್, ಝೋನಲ್ ಎಡಿಎಸ್ ಮುರುಗೇಶನ್, ಸಾದರಮಂಗಲದ ಮುಖಂಡರಾದ ವೆಂಕಟೇಶ್, ಅರುಣಾ ಮೋಹನ್, ರತ್ನಮ್ಮ, ಸುಶೀಲಮ್ಮ, ಆಶಾದೇವಿ, ಎಸ್ ರವಿಕುಮಾರ್, ಶಂಕರ, ಕೆವಿ ಮುನಿಗಂಗಯ್ಯ, ರಾಜ್ಕುಮಾರ್, ಎಲ್ ಪೂಜಾರಿ, ಬಾಲರಾಜ್ ಸಿ, ಶ್ರೀಮತಿ ಲಕ್ಷ್ಮೀ ಸಿ, ಯಲ್ಲಪ್ಪ, ಎಂಜಿ ಭರತ, ಎನ್ಎನ್ಎಂ ಅಂಬರೀಶ್, ಎಂ ಮಧು, ಆರ್ ನಂದೀಶ್, ನರಸಿಂಹಮೂರ್ತಿ ಮತ್ತು ಕುಟುಂಬದವರು, ಸಹ ಉದ್ಯೋಗಿಗಳು, ಹಿತೈಷಿಗಳು ಪಾಲ್ಗೊಂಡಿದ್ದರು. ಸಮಾರಂಭದಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸೌತ್ ವೆಸ್ಟರ್ನ್ ರೈಲ್ವೆ ಬೆಂಗಳೂರು ವಿಭಾಗ ಎಸ್ಜಿಟಿ ಶಾಖೆಯಲ್ಲಿ ಇಂದು ಆರ್ ಗೋಪಾಲ್ ಸರ್ ಅವರ ನಿವೃತ್ತಿ ಸಮಾರಂಭವನ್ನು ಏರ್ಪಡಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಅವರ ಕುಟುಂಬಸ್ಥರು ಹಾಗೂ ಸಂಬಂಧಿಕರು, ಸ್ನೇಹಿತರು ತುಂಬ ದೂರದಿಂದ ಬಂದಿದ್ದರು. ಯಲಹಂಕದಿಂದ ವೀಲ್ ಆ್ಯಂಡ್ ಎಕ್ಸಿಲ್ ಡಿಪೋಯಿಂದ ಬಂದಿದ್ದರು, ಯಲಹಂಕದ ವೈಪಿಆರಿಂದ ಬಂದಿದ್ದರು, ಅದೇ ಥರ SBCಯಿಂದ ಬಂದಿದ್ದರು. ಅದೇ ರೀತಿಯಾಗಿ ಬೈಯಪ್ಪನಹಳ್ಳಿ, ಬಾಣಸ್ವಾಡಿ ಎಲ್ಲ ಶಾಖೆಗಳಿಂದ ಅವರ ಸ್ನೇಹಿತರು ಬಂದು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದರು. ಅದೇ ರೀತಿಯಾಗಿ ನಮ್ಮ SC/ST ಅಸೋಸಿಯೇಷನ್ನ ಪದಾಧಿಕಾರಿಗಳು ಕೂಡ ಬಂದಿದ್ದರು. ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಸಹಕರಿಸಿದಂಥ ಎಲ್ಲ ವಿಭಾಗದ ಸ್ನೇಹಿತರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇವತ್ತು ಗೋಪಾಲ್ ಸರ್ ಅವರಿಗೆ 60ರ ಇಳಿ ವಯಸ್ಸಿನಲ್ಲಿ ಅವರ ನಿವೃತ್ತಿಯನ್ನು ಆಗಿರುವಂಥದ್ದು ನಮ್ಮೆಲ್ಲರಿಗೂ ಒಂದು ರೀತಿಯ ಸುಖ ಮತ್ತು ಒಂದು ರೀತಿಯ ನೋವು. ಈ ಸಂದರ್ಭದಲ್ಲಿ ನಾನು ಯಾಕೆಂದರೆ ತುಂಬ 17 ವರ್ಷದಿಂದ ಅವ್ರ ಜೊತೆ ಒಡನಾಟ ಇಟ್ಕೊಂಡ್ರೂ ಕೂಡ ಅವರಂಥ ಮನಸ್ಸು ನನಗೆ ಅರ್ಥ ಆಗಿಲ್ಲ. ಅಂಥ ಮನಸ್ಸುಗಳು ತುಂಬ ಈ ಕಾಲದಲ್ಲಿ ಕಡಿಮೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರ ನಿವೃತ್ತಿ ಜೀವನ ಸುಖ, ಶಾಂತಿ, ಸಮೃದ್ಧಿ ಹಾಗೂ ಆರೋಗ್ಯದಿಂದ ಇರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾವಾಗಲೂ ಸರಳ ಮತ್ತು ಸಜ್ಜನಿಕೆ ವ್ಯಕ್ತಿ. ಅವರು ಏನು ಹೇಳ್ತಾರೆ ಅದು ಮಾಡ್ತಾರೆ. ಯಾವುದೂ ಕೂಡ ತಪ್ಪು ಮಾಹಿತಿಗಳನ್ನು ಕೊಡೋದಿಲ್ಲ. ಆಮೇಲೆ ಯಾರಿಗೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಸ್ನೇಹಿತರ ಹೆಸರಲ್ಲಿ ಈ ರೀತಿಯಾದಂಥ ಒಂದು ಹಾಲಿನಂಥ ಮನಸ್ಸು ಅಂತ ಹೇಳ್ಬೋದು. ನಿಮ್ಮ ಅವರ ಸಂಬಂಧ ಯಾವ ಥರ ಇತ್ತು ಸರ್? 17 ವರ್ಷದಲ್ಲಿ SGTಯಲ್ಲಿ ಅವರು 17 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಓವರಾಲ್ ಸರ್ವಿಸ್ ಅವ್ರದ್ದು 30 ವರ್ಷ ಆಗಿರ್ತದೆ. ನಾನು ಕಳೆದ ಅವರಿಗೆ ಒಂದು 2-3 ವರ್ಷದಿಂದ ತುಂಬ ಹತ್ತಿರದವನಾಗಿದ್ದೀನಿ. ಈ ಸಂದರ್ಭ ತುಂಬ ನುಂಗಲಾರದಂಥ ತುರ್ತು ಅಂತ ಭಾವಿಸ್ತಾ ಇದ್ದೀನಿ ನಾನು. ಈ ಸಂದರ್ಭಕ್ಕೆ ಮುಂದಿನ ಜೀವನಕ್ಕೆ ಯಾವ ಥರ ಶುಭಾಶಯ ಕೊಡ್ತೀರಾ? ವೃತ್ತಿ ಆದಮೇಲೆ ಈಗ ಅವ್ರ ಪ್ರವೃತ್ತಿ ಅಂತ ಇರುತ್ತೆ. ಪ್ರವೃತ್ತಿ ಕಡೆ ಅವರು ಹೆಚ್ಚಿನ ಗಮನ ಹರಿಸ್ಕೋಬೇಕು. ಆ ಕಡೆ ಅವರು ಸುಖ, ಶಾಂತಿ ಕಂಡುಕೊಳ್ಬೇಕಾಗಿ, ಆಮೇಲೆ ತಮ್ಮ ಏನು ಸಮಯ ಇದ್ದರೂ ಕೂಡ ಆ ಸಮಯನ ಕುಟುಂಬಕ್ಕೆ ಆಗಿ ಮೀಸಲಿಡಬೇಕು. ಅವ್ರ ಕುಟುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ನನ್ನ ಹೆಸರು ಮುರುಗೇಶನ್ ಅಂತ. SC/ST ಡಿವಿಷನ್ನ ಸೆಕ್ರೆಟ್ರಿ ಆಯಿತಾ, ಟ್ರೆಜರ್ ಆಗಿದ್ದೆ. ಇವಾಗ ರಿಟೈರ್ಡ್ ಆಗಿದ್ದೀವಿ. ನಾವು ಗೋಪಾಲ್ ಅವರು 35 ವರ್ಷದಿಂದ ಗೆಳೆಯರು. ನಾವು ಒಟ್ಟಿಗೆ ಬೆಳೆದು ಒಟ್ಟಿಗೆ ಇದು ಮಾಡಿ ಎಲ್ಲ ಚೆನ್ನಾಗಿದ್ದೀವಿ. ಒಳ್ಳೆ ಫ್ರೆಂಡ್ಸು. ತುಂಬ ಆರೋಗ್ಯ ಬರಲಿ ಅಂತ ನಾವು ದೇವ್ರನ್ನ ಬೇಡ್ತೀವಿ. ಗೋಪಾಲ್ ಅವ್ರಿಗೂ ನನಗೂ ಸುಮಾರು ಒಂದು ಚಿಕ್ಕ ವಯಸ್ಸಿಂದ ನಮ್ಮ ಸ್ನೇಹ ಇದೆ. ನಾವೆಲ್ಲ ಒಂದೇ ಸಂಬಂಧಿಕರು. ನಾನು ಆರ್ಮಿಗೆ ಹೋಗಿ ಬರಬೇಕಾದ್ರೆ ರೈಲ್ವೆ ಸ್ಟೇಷನಲ್ಲಿ ಇವ್ರಿಗೆ ವಿಸಿಟ್ ಮಾಡ್ಕೊಂಡು ಬರ್ತಾಯಿದ್ದೆ ಯಾವಾಗಲೂ. ಇವ್ರ ವ್ಯಕ್ತಿತ್ವ ಭಾರಿ ಒಳ್ಳೆ ವ್ಯಕ್ತಿತ್ವ. ಇವರು ಯಾವಾಗಲೂ ಇವರು
ಸ್ನೇಹಿತರು ಯಾರಾದರೂ ಡ್ಯೂಟಿಗೆ ಹೋಗಿಲ್ಲ ಅಂದರೆ ಅವ್ರಿಗೆ ಡ್ಯೂಟಿಗೆ ಕರ್ಕೊಂಡೋಗಿ ಬಿಡೋದು, ಅವ್ರಿಗೆ ಸಹಾಯ ಮಾಡೋದು. ಈಗ ನಾನು ಕೋರಿಕೊಳ್ಳೋದೇನೆಂದರೆ ಇವ್ರ ನಿವೃತ್ತಿ ಜೀವನ ಇವ್ರ ಕುಟುಂಬದೊಡನೆ ಮತ್ತು ಮಕ್ಕಳೊಡನೆ ಸುಖವಾಗಿ, ಶಾಂತಿಯಾಗಿ, ನೆಮ್ಮದಿಯಾಗಿ ಜೀವನ ಕಳೆಯಲಿ ಅಂತ ನಾನು ಹಾರೈಸ್ತೇನೆ. ಕಾರ್ಮಿಕ ಮಿತ್ರರೇ ಹಾಗೂ ನಿಮ್ಮ ವಾಹಿನಿಯ ಸ್ನೇಹಿತರೆ, ನಿಮಗೆ ಮೊದಲನೇದಾಗಿ ನಾನು ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ, ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಇಷ್ಟೇ, ಒಬ್ಬ ವ್ಯಕ್ತಿತ್ವವಾಗಿ ರಿಟೈರ್ಡ್ ಆಗ್ತಾ ಇದ್ದಾನೆ ಅಂತಂದ್ರೆ ಅದನ್ನು ಗುರುತಿಸೋಕ್ಕೆ, ಅದನ್ನು ಹೈಲೈಟ್ ಮಾಡೋಕ್ಕೆ ತಾವು ಬಂದ್ಬಿಟ್ಟು ಅದನ್ನು ಮಾಡ್ತಾ ಇದ್ದಿಲ್ಲ. ಅದಕ್ಕೆ ನನ್ನ ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಆಗಲಿ, ನಮ್ಮ ಕಾರ್ಮಿಕ ಮಿತ್ರರನ್ನು ಯಾರು ಗುರುತಿಸೋ ಒಂದು ಅವಕಾಶ ಯಾವಾಗಲ ಬಂದಾಗ ನೀವು ಇದೇ ಕೆಲಸ ಮುಂದುವರ್ಸ್ಕೊಂಡ್ರೆ ಆ ಹೆಸರು ನೀವು ಶಾಶ್ವತವಾಗಿ ಉಳಿಸ್ಕೊತೀರಾ, ಮತ್ತು ಹಾಗೆ ನಿಮ್ಮ ಹೆಸರು ಬರ್ತದೆ ಅಂತ ಹೇಳ್ತೀನಿ. ನಾನು ಯಾವುದೇ ಮನುಷ್ಯ ಕೆಲಸ ಮಾಡಿದ್ದು ಗುರುತಿಸ್ತಾರಂತೆ, ಬಟ್ ಕಷ್ಟಪಟ್ಟಿದ್ದು ಗುರುತಿಸಿ ಮರ್ತೋಗ್ತಾರೆ, ಸಂಪಾದನೆ ಮಾಡಿದ್ದು ಮರ್ತೋಗ್ತಾರೆ. ಆದರೆ ಅವರ ಒಂದು ನೆನಪು ಇದೆಯಲ್ಲ, ಅವರು ಮಾಡಿದ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನದ ನೆನಪು ನನಗೆ ಆಗಲಿ, ನಿಮಗೆ ಆಗಲಿ, ಇನ್ನೊಬ್ಬರಿಗೆ ಆಗಲಿ ಅದನ್ನು ಹೈಲೈಟ್ ಮಾಡ್ತದೆ ಅಂತೆ. ವ್ಯಕ್ತಿತ್ವನ ಮೆಜರ್ ಮಾಡ್ತದೆ, ಅಳಿತದೆ. ಅಂಥ ವ್ಯಕ್ತಿತ್ವ ಇರೋಂಥ ವ್ಯಕ್ತಿ ಅಂತಂದರೆ ಗೋಪಾಲ್ ಅವರು ಸುಮಾರು 96ರಲ್ಲಿ ರೈಲ್ವೆ ಬಂದರು. ಅವರು ಹೇಗೆ ಕೆಲಸದ ವೈಖರಿ ಯಾವ ಥರ ಇತ್ತು ಅಂತಂತಂದರೆ, ಯಾವುದೇ ಕೆಲಸ ಕೊಟ್ಟರೆ ನಿರಾಕರಿಸ್ತಾನೆ ಆತ್ಮಸಾಕ್ಷಿಯಾಗಿ ಮಾಡೋಂಥ ವ್ಯಕ್ತಿತ್ವ ಗೋಪಾಲ್ರವರಾಗಿತ್ತು. ಸುಮಾರು 30 ವರ್ಷ ಕೆಲಸ ಮಾಡಿದ್ದಾರೆ. ರೈಲ್ವೆ ಅವರಿಗೆ ಸಂಬಳ ಕೊಡೋದೇನು ಪುಕ್ಸಟ್ಟೆ ಯಾರೂ ಮಾಡಲ್ಲ. ಅವರು ಕಷ್ಟದಾರಿ, ತನ್ನ ಸಂಬಳಕ್ಕೆ ನಾನು ನಿಯತ್ತಾಗಿ ದುಡಿತೀನಿ ಅನ್ನೋ ಒಂದು ಭಾವನೆ ಇತ್ತಲ್ಲ, ಮನೋಭಾವನೆ ಇತ್ತಲ್ಲ, ಅವರು ಆ ಭಾವನೆಗೆ ನಾವು ಮೆಚ್ಚುಗೆ ವ್ಯಕ್ತಪಡಿಸ್ತೀನಿ. ಹಾಗೆ ನಾವು ಗುರುತಿಸಿ ಇವತ್ತಿನ ಈ ವೀಕ್ಷಣೆಯನ್ನು ನಾವು ವೀಕ್ಷಿಸ್ತಾ ಇದ್ದೀರಲ್ಲ, ಮಾಡ್ತಾ ಇದ್ದಲ್ಲ, ಅದಕ್ಕೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ಇಂಥ ಒಂದು ಕೆಲಸ ಮಾಡೋದ್ರಿಂದ ಭಗವಂತ ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಈ ಮಾತನಾಡೋಕ್ಕೆ ನನ್ನ ಕರೆದುಬಿಟ್ಟು, ನಾನು ಚೀಫ್ ಆಫೀಸ್ ಸೂಪರಿಂಟೆಂಡೆಂಟ್ ಆಗಿ ಸುಮಾರು 36 ವರ್ಷ ಕೆಲಸ ಮಾಡಿದ್ದು. 36 ವರ್ಷ ಕೆಲಸದಲ್ಲಿ ಇದು ಪ್ರಪ್ರಥಮ ಬಾರಿಗೆ ನಾನು ಇದು ನಮ್ಮ ಈ ಒಂದು ಮೆಥಡ್ಸ್ನ ನೋಡ್ತಾ ಇರೋದು. ಇದು ಭಾಳಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀರಾ, ಅದಕ್ಕೆ ನಿಮಗೂ ಕೃತಜ್ಞತೆಯನ್ನು ಹೇಳ್ತೀನಿ. ಅದೇ ಎಲ್ಲ ಸ್ಟಾಫ್ಗಳು ಬಂದು ಇಲ್ಲಿ ಸೇರಿದ್ರ, ಹಾಗೆ ಅವನು ಸಮಾರಂಭನ ಯಶಸ್ವಿಗೊಳಿಸಿದ್ರ, ಅವರು ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ, ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ. ಭಾಳ ಧನ್ಯವಾದಗಳು, ನಿಮಗೆ ನಮಸ್ಕಾರ. ನನ್ನ ಒಂದು ಕೃತಜ್ಞತೆ ಈ ಮೂಲಕ ನಿಮ್ಮ ಹತ್ರ ಮುಗಿಸ್ತಾ ಇದ್ದೀನಿ. ನನಗೆ ಅವಕಾಶ ಕೊಟ್ಟರಲ್ಲ, ನಿಮಗೆಲ್ಲರೂ ವಂದನೆಗಳು. 30 ವರ್ಷ ಕೆಲಸ ಮಾಡಿ ರೈಲ್ವೆ ಇಲಾಖೆಯಲ್ಲಿ ಈ ದಿನ ನಿವೃತ್ತಿ ಆಗ್ತಾಯಿದ್ದೀನಿ. ಸ್ವಲ್ಪ ಜೋರಾಗಿ ಹೇಳಿ. ನಿವೃತ್ತಿ ಆಗ್ತಾಯಿದ್ದೀನಿ. ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದಾರೆ. ತುಂಬ ಸಂತೋಷ ಆಯಿತು. ಹಾಗೆ ನಮ್ಮ ಯಶವಂತಪುರದಿಂದ ನಮ್ಮ ಹಳೆಯ ಸ್ನೇಹಿತರವರು ಮುನಿಗಂಗಯ್ಯವರು, ಅವ್ರನ್ನ ನಾಯಕರಂತ ಕರೆಯೋದು ನಾನು. ತುಂಬ ಅಭಿಮಾನದಿಂದ ಬಂದಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ನಮ್ಮ ಸ್ನೇಹಿತರು ಬೇರೆ ಅಮ್ಜತ್ ನಿವೃತ್ತಿ ಆಗಿದ್ದಾರೆ, ಅವರು ಬಂದಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು. ತುಂಬ ದೂರದಿಂದ ಬಂದಿದ್ದಾರೆ, ತುಂಬ ಸಂತೋಷ ಆಯಿತು. ಆಮೇಲೆ ನಮ್ಮ ಇಬ್ಬರು ಒಂದೇ ಅಪಾಯಿಂಟ್ಮೆಂಟು ಶ್ರೀನಿವಾಸು, ಅವರು ತುಂಬ ದೂರದಿಂದ ಬಂದಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳು. ನಮ್ಮ ರಮೇಶು ಒಂದೇ ಜೊತೆಯಲ್ಲಿ ಇವಾಗ ಕೆಲಸ ಮಾಡ್ತಾಯಿದ್ದೀವಿ. ನಾನು ನಿವೃತ್ತಿ ಆಗಿಬಿಟ್ಟೆ, ಅವರು ಇನ್ನೂ ಸರ್ವೀಸಲ್ಲಿ ಇದ್ದಾರೆ. ಅದೇ ರೀತಿ ಯಲ್ಲಪ್ಪ, ರಾಜ್ಕುಮಾರು, ಬಾಲರಾಜು ಎಲ್ಲ ಸ್ನೇಹಿತರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಸರ್, ಈಗ ಎಷ್ಟನೇ ವರ್ಷದಲ್ಲಿ ನೀವು ವೃತ್ತಿ ಜೀವನಕ್ಕೆ ಕಾಲಿಟ್ಟಿದ್ದು? 96ರಲ್ಲಿ. ಏನೇನು ಕೆಲಸ ಮಾಡಿ? 96ರಲ್ಲಿ. ಏನೇನು ಅನುಭವ ಆಗಿದೆ ಹೇಳಿ ಸರ್? ಅನುಭವ ಅಂದರೆ ತುಂಬ ಕಷ್ಟದಿಂದ ಬಂದಿದ್ದೀವಿ ನಾವೆಲ್ಲ. ರೈಲ್ವೆ ಇಲಾಖೆಯಲ್ಲಿ ಒಬ್ಬ ಹೆಲ್ಪರ್ ಆಗಿ ನಾನು ಕೆಲಸ ಸೇರಿಕೊಂಡಿದ್ದು. ಈಗ ಸೀನಿಯರ್ ಟೆಕ್ನಿಷಿಯನ್ ಆಗಿದ್ದೀನಿ, ನಿವೃತ್ತಿ ಆಗ್ತಾಯಿದ್ದೀನಿ. ಸಂತೋಷ ಆಗ್ತಾಯಿದೆ. ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಕ್ಕೂ ಸಂತೋಷ ಆಗ್ತಾಯಿದೆ. ಆಮೇಲೆ ತುಂಬ ಒಳ್ಳೆಯ ಸ್ನೇಹಿತರು ನನ್ನ ಜೊತೆಯಲ್ಲಿ ಗುರ್ಸ್ಕೊಂಡಿದ್ದಾರೆ. ಅದೊಂದು ನನಗೆ ಮುಖ್ಯ ಸಂತೋಷ. ನನಗೆ ಸ್ನೇಹಿತರು ತುಂಬ ಆತ್ಮೀಯರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ನನಗೆ ಮನಸ್ಸು ನೋವು ಆಗ್ತಾಯಿದೆ ಈ ದಿನ. ಒಳ್ಳೆ ಎಲ್ಲ ಸ್ನೇಹಿತರೆಲ್ಲ ಒಳ್ಳೆ ಸಪೋರ್ಟ್ ಮಾಡೋರು. ಅಂದರೆ ನಂದು ಕೆಲಸ ಮಾತ್ರ ಟೈಮ್ ಟು ಟೈಮ್ ಬಂದುಬಿಡ್ಬೇಕು. ಶಿಸ್ತು ಕೆಲಸ ಮಾಡೋದು ಬಿಡೋದು. ಆಮೇಲೆ ಬೆಳಗ್ಗೆ ನಾವು ಕೆಲಸಕ್ಕೆ ಬರ್ತೀವಲ್ಲ, ಇನ್ ಟೈಮು, ಅದು ತುಂಬ ಮುಖ್ಯ. ಅದೇ ನಮ್ಮನ್ನು ಕಾಪಾಡೋದು ಜೀವನದಲ್ಲಿ. ಫ್ಯಾಮಿಲಿನಲ್ಲಿ ಒಳ್ಳೆಯ ಸಪೋರ್ಟ್ ಇದೆ. ಮಕ್ಕಳು ಇದ್ದಾರೆ, ಮಕ್ಕಳನ್ನು ಚೆನ್ನಾಗಿ ಓದಿಸಿದ್ದೀನಿ. ಎಲ್ಲ ಕೆಲಸದಲ್ಲಿದ್ದಾರೆ, ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ. ಅದು ರೈಲ್ವೆ ಇಲಾಖೆಯಿಂದ ಅದೆಲ್ಲ ನಮಗೆ ಒಂದು ಸಹಾಯ ಅನುಕೂಲ ಆಯಿತು. ನಾನು ತುಂಬ ಸಂತೋಷ ಬೀಳ್ತೀನಿ. ಇಷ್ಟು ಜನ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಲ್ಲ, ಅದೇ ನಮಗೆ ತುಂಬ ಸಂತೋಷ. ಅದು ಜೀವನದಲ್ಲಿ ಒಳ್ಳೆ ಶಿಸ್ತು ಕಾಪಾಡಿಕೊಂಡು ಒಳ್ಳೆ ಕೆಲಸ ಕಲಿತು ಒಂದು ನನಗಿನ್ನ ಮೇಲೆ ಬರಲಿ ಅಂತ ಆಸ್ತೀನಿ ಅವ್ರಿಗೆ. ತಾಳ್ಮೆ ತುಂಬ ಮುಖ್ಯ. ಅದು ತುಂಬ ಮುಖ್ಯವಾದ ವಿಷಯ ಕೇಳ್ತಾ ಇದ್ದೀರಾ ನೀವು. ತುಂಬ ಮುಖ್ಯವಾದ ವಿಷಯ ಕೇಳ್ತಾ ಇದ್ದೀರಾ. ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಯಶಸ್ಸು ನೋಡ್ಬೇಕಾದ್ರೆ ಅದು ನಾವು ಯಶಸ್ಸು ಕಾಣಬೇಕಂದ್ರೆ ತಾಳ್ಮೆನೇ ಮುಖ್ಯ. ನಿಧಾನವೇ ದಾನ ಅಂತಾರಲ್ಲ, ಅದು ತುಂಬ ಮುಖ್ಯ. ಅದು ಕೋಪ ಮಾಡಿಕೊಂಡ್ರೆ ಏನು ಪ್ರಯೋಜನ ಇಲ್ಲ.
ನಾವು ಕೋಪ ಮಾಡ್ಕೊಂಡೇ ಇರಬೇಕು, ಕೆಲಸ ಕಲಿಯೋದಿಲ್ಲ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ನನ್ನ ಕುಟುಂಬಕ್ಕೆ ನನ್ನ ರೈಲ್ವೆ ಇಲಾಖೆಯಲ್ಲಿ ನಮ್ಮ ಸ್ನೇಹಿತರಿದ್ದಾರಲ್ಲ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ.